ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈ ಲಾಯರ್ ಜಗದೀಶ್ ಯಾರು, ಇಲ್ಲದೆ ಇರೋ ಉಸಾಬರಿ ಈತನಿಗೆ ಯಾಕೆ? ಯಾರೋ ಮಾಜಿ CM ಅವರ ಎಲ್ಲ ಲೈಂಗಿಕ ದೌರ್ಜನ್ಯದ ಹಗರಣದ ಸಿಡಿ ಎಲ್ಲ ಈಗ ಜಗಜ್ಜಾಹೀರ್ ಆಗ್ತಾ ಇರೋದು. ಅದ್ರ ಬಗ್ಗೆ ಬಹಳ ಜನ ಕಮೆಂಟ್ ಮಾಡಿದ್ದೀರಿ. ನೇರವಾಗಿ ನಾನು ಲಾಯರ್ ಜಗದೀಶ್ಗೆ ಫೋನ್ ಮಾಡ್ಬಿಡ್ತೀನಿ. ಸರ್, ನೀವು 420 ಲಾಯರ್ ಅಥವಾ ಬ್ಲ್ಯಾಕ್ ಮೇಲರ ಜೊತೆಗೆ ಯಾಕೆ ನಿಮಗೆ ಇಲ್ಲದ ಉಸಾಬರಿ, ಯಾಕೆ ಈ ರೀತಿಯಾದಂಥ ಪ್ರಯತ್ನಗಳಲ್ಲಿ ಯಾವಾಗಲೂ ಕೂಡ ಹೆಸರು ಮಾಡ್ತಾ ಇರ್ತೀರಾ, ಸುದ್ದಿಯಲ್ಲಿ ಇರ್ತೀರಾ? ನಿಮಗೆ ಈ ಥರದ್ದು ಒಂದು ಚಾಳಿನ ಅಥವಾ ಇದು ಚಟವ ಅಂತ ಕೇಳೋಣ. ನನಗನ್ಸುತ್ತೆ ಬಹಳ ಸ್ಪಷ್ಟವಾಗಿ ಆತ ಬ್ಲ್ಯಾಕ್ ಮೇಲರ್ ಆಗಿರಲಿ ಅಥವಾ ಈ ರೀತಿಯಾದಂಥ ಹಣ ಮಾಡಲಿಕ್ಕೆ ಈ ರೀತಿಯಾದಂಥ ಪ್ರಯತ್ನಗಳನ್ನು ಪಡ್ತಾ ಇರಲಿ. ಬಟ್ ಆದರೆ ಈ ತರಹದ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾರಲ್ಲ, ಅದು ಒಂದು ಅಚ್ಚರಿಯ ವಿಷಯ, ಜೊತೆಗೆ ಆಘಾತಕಾರಿಯಾದಂಥ ವಿಷಯ. ಅದನ್ನು ಕೂಡ ನಾವು ಮಂದಟ್ಟು ಮಾಡ್ಕೊಳ್ಬೇಕಾಗತ್ತೆ. ನಾವು ಎಂಥವ್ರಿಗೆ ಓಟ್ ಹಾಕ್ತಾ ಇದ್ದೀವಿ, ಎಂಥವ್ರನ್ನ ನಿಲ್ಲಿಸಿ ಗೆಲ್ತಾ ಇದ್ದೀವಿ ಅಂತ. ಸದ್ಯ ಲಾಯರ್ ಜಗದೀಶ್ ಅವ್ರಿಗೆ ಫೋನ್ ಮಾಡೋಣ. ನಿನ್ನೆ ರಾತ್ರಿ ಅವ್ರ ಮನೆಗೆ ಒಂದು 20 ಜನ ಕಿಡಿಗೇಡಿಗಳು ಮನೆಗೆ ನುಗ್ಗಿ ದಾಂಧಲೆ ನಡೆಸೋ ಪ್ರಯತ್ನದಲ್ಲಿದ್ದರಂತೆ. ಅದರ ಕುರಿತಾಗಿ ಅವರು ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಪ್ರಸ್ತುತ ಈಗಿನ ಕಾಲಘಟ್ಟದಲ್ಲಿ ಪ್ರಾಣ ಬೆದರಿಕೆಗೂ ಅಂಜದೆ, ಜೊತೆಗೆ ತಮ್ಮ ಮಕ್ಕಳು, ಹೆಂಡತಿ ಯಾರ ಮೇಲೆ ಬೆದರಿಕೆ ಹಾಕಿದ್ರು ಕೂಡ ಕಿಂಚಿತ್ತು ಅಳುಕದೆ ಈ ರೀತಿಯಾದಂಥ ಪ್ರಯತ್ನವನ್ನ ಪಡ್ತಾ ಇರತಕ್ಕಂಥ ಒಬ್ಬ ಲಾಯರ್ ಅಂತ ಹೇಳಿದ್ರೆ ಅದರಲ್ಲಿ ಈ ಜಗದೀಶ್ ಕೂಡ ಒಬ್ರು. ಹಾಗಾಗಿ ಅವರು ಮಾಡ್ತಕ್ಕಂಥ ಕೆಲಸಗಳನ್ನ ಸ್ವಲ್ಪ ಪ್ರೋತ್ಸಾಹಿಸಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅವ್ರಿಗೆ ಕಾಲ್ ಮಾಡ್ಬಿಡ್ತೀನಿ. ನಿಮ್ಮ ಡೌಟ್ಸ್ಗಳೆಲ್ಲ ಏನಿದೆ ಅವ್ರ ಹತ್ರನೇ ಕೇಳ್ಬಿಡೋಣ. ಸರ್, ಎಷ್ಟು ದುಡ್ಡು ಮಾಡಿ ಇಟ್ಕೊಂಡಿದ್ದೀರಾ, ಏನು ಕತೆ ಏನಿದು ಅಂತ. ಜೊತೆಗೆ ಈ ಮಾಜಿ CM ಅವರ ಲೈಂಗಿಕ ಹಗರಣದ ಸಿಡಿಯ ಕೇಸ್ ಎಲ್ಲಿಯವರೆಗೂ ಬಂತು, ಮೊನ್ನೆ ವಿಚಾರಣೆಗೆ ಹೋಗಿದ್ರಿ, ಏನೆಲ್ಲ ಆಯಿತು ಅಂತ. ಲಾಯರ್ ಜಗದೀಶ್ ಅವರು, ಓಕೆ, ರೆಕಾರ್ಡ್ಗೂ ಕೂಡ ಕೊಟ್ಟು ಬಿಡ್ತೀನಿ ನಾನು. ರೆಕಾರ್ಡ್ಗೂ ಇಟ್ಟೆ. ಸರ್ ನಮಸ್ತೆ. ಹಲೋ. ಹಾ ಸರ್, ನಿಮ್ಮ ಜೊತೆ ಬಹಳಷ್ಟು ಮಾತನಾಡಬೇಕಿತ್ತು. ಮೊನ್ನೆ ನಿಮ್ಮದೇ ಒಂದು ವಿಡಿಯೋ ತುಂಬ ವೈರಲ್ ಆಗಿ, ಜೊತೆಗೆ ಯಾರೋ ಕರ್ನಾಟಕದ ನಟಿ ಯಾರು ಆಕೆ ಅಂತ ಒಂದಿಷ್ಟು ಚರ್ಚೆಗಳಾಗಿ, ಜೊತೆಗೆ ಈ ಮಾಜಿ CM ಅವರ ಈ ಒಂದು ಲೈಂಗಿಕ ಹಗರಣದ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದವ್ರು ನೀವು, ಹುಟ್ಟು ಹಾಕಿದವ್ರು ನೀವು. ಭಾಳ ಜನ ಒಂದಿಷ್ಟು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರು. ಹಾಗಾಗಿ ನನಗೆ ಒಂದಿಷ್ಟು ಡೌಟ್ಸ್ಗಳಿತ್ತು, ನಿಮ್ಮ ಹತ್ರನೇ ಕೇಳ್ಬಿಡೋಣ ಅಂತ. ಕರ್ನಾಟಕ ರಾಜ್ಯವನ್ನ ಸ್ವಚ್ಛ ಮಾಡೋದ್ರಲ್ಲಿ ಬಹಳಷ್ಟು ದಿಟ್ಟವಾದಂಥ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಸಾಲಿನಲ್ಲಿ ನೀವು ಕೂಡ ಇದ್ದೀರಾ. ಹಾಗಾಗಿ ಯಾರೋ ಕಮೆಂಟ್ ಹಾಕಿದ್ರು, ಎದುರಿಸಿ ದುಡ್ಡು ಮಾಡ್ಕೊಳ್ತಾನೆ 420 ಲಾಯರ್ ಅಂತ. ನಿಜಾನಾ ಸರ್? ಹೇಳೋದಕ್ಕಿಂತ ದಾಖಲೆ ತಂದು ಇಟ್ಬಿಟ್ರೆ ಒಪ್ಕೊಬೋದಪ್ಪ ಡೈರೆಕ್ಟ್ ಆಗಿ. ನಾನು ಹೆಂಗೆ ಒಬ್ಬ ಮಾಜಿ CM ಅನ್ನ ನಾನು ಆರೋಪ ಮಾಡ್ತಾ ಇದ್ದೀನಿ. ಮಾಜಿ CM ಬರೀ ನಟಿ ಜೊತೆ ಒಬ್ಬ ಪ್ರೆಸೆಂಟ್ IPS ಆಫೀಸರ್ ಜೊತೆ ಮಲಗಿದ್ದಾರೆ. ಹೌದಾ ಹೌದಾ. ಈಗ ಒಬ್ಬ 420 ಅಂತಂದ್ರೆ ಜಗದೀಶ್ 420 ಅಂತ ದಾಖಲೆ ಬಿಡುಗಡೆ ಮಾಡ್ಲಿ, ನಿಮ್ಗೆ ಕೈ ಕೊಡ್ಲಿ. ಹೌದು ಹೌದು ಹೌದು, ಖಂಡಿತ. ಕಮೆಂಟ್ ನೋಡ್ರಿ, ಗಾಳಿನಲ್ಲಿ ಗುಂಡಾರಿಸ್ಬಾರ್ದು. ಮೊನ್ನೆ ಕಾಂಗ್ರೆಸ್ ಅವ್ರು ಆಡ್ಸಿದ್ರಲ್ಲ ನ್ಯಾಮಗೌಡ CM ಅಂತ. ಹೌದು ಹೌದು. ಕಾಂಗ್ರೆಸ್ ಅವ್ರು ಹೆಂಗೆ ಅಂತಂದ್ರೆ ಬೇರೆಯವ್ರ ಚಟಿನೇ ಎತ್ತಿಟ್ಕೊಂಡ್ಬಿಡೋದು. ಆಮೇಲೆ ಅದು ವಾಸನೆ ಬಂದಿದೆ ಅಂತಂದ್ರೆ ನಮ್ದೆಲ್ಲ ಇದನ್ನ ಬಿಸಾಕ್ಬಿಡೋದು. ಏನ್ರಿ ಗಲೀಜು ಕಾಂಗ್ರೆಸ್. ಅಲ್ಲ ಕರೆಕ್ಟ್ ಅಲ್ವಾ? ಹೌದು ಹೌದು ಹೌದು. ಕಾಂಗ್ರೆಸ್ಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇಲ್ಲ ಅಂತಂದ್ರೆ ಅವನ ಕೈಯಲ್ಲಿ ಯಾಕೆ ಕಮೆಂಟ್ ಹಾಕ್ಸ್ಬೇಕು? ನ್ಯಾಮಗೌಡನ್ಗೆ ಯಾಕೆ ಕಮೆಂಟ್ ಹಾಕ್ಸ್ಬೇಕು? ಕರೆಕ್ಟ್ ಅಲ್ವಾ? ಕ್ಷಮೆ ಕೇಳುವಂತ ಅರ್ಹತೆ ಏನಿದೆ? ಇವರೇ ಇದೇ ಕಾಂಗ್ರೆಸ್ 30% ಆರೋಪ ಮಾಡಿದ್ದು ಇದೇ ಬೊಮ್ಮಾಯಿ ಸರ್ಕಾರದ ಮೇಲೆ. ಹಂಗಾರೆ ಇವ್ರ ಆರೋಪ ಸುಳ್ಳಂತಾಯ್ತು. ನಾಚಿಕೆ ಇಲ್ವಾ ಕಾಂಗ್ರೆಸ್ಗೆ? ಅಲ್ರಿ, ಕ್ಷಮೆ ಕೇಳ್ಬೇಕು ಅದನ್ನ ಬೊಮ್ಮಾಯಿ. ಯಾಕಂದ್ರೆ ಬೊಮ್ಮಾಯಿ ಸರ್ಕಾರದಲ್ಲಿ 40% ಆರೋಪ ಮಾಡಿದ್ರು. ಆಮೇಲೆ 32 ಸಂಸ್ಥೆಗಳನ್ನ ಮಾರಾಟ ಮಾಡ್ದ, ಅನುಮಾನ ಇಟ್ಟ, ಧೂಳಿಪಟ ಮಾಡ್ದ ಅಂತ ಆರೋಪ ಮಾಡ್ದಂತ ಕಾಂಗ್ರೆಸ್ ಇದೇ ನ್ಯಾಮಗೌಡನ್ ಕೇಳಿ ಕ್ಷಮೆ ಕಳಿಸುತ್ತೆ. ನಾಚಿಕೆ ಮಾನ ಮರ್ಜಿ ಇಲ್ವಾ ಕಾಂಗ್ರೆಸ್ಗೆ? ಆರೋಪ ಮಾಡಿದವರೇ ಮತ್ತೆ ಕ್ಷಮೆ ಕೇಳೋದು. ಆಮೇಲೆ ಸ್ವತಂತ್ರ ಪೂರ್ವದಿಂದ ಕಾಂಗ್ರೆಸ್ ಅಂತ ಹೇಳ್ತಾರೆ. ಸ್ವತಂತ್ರದ ನಂತರ 78 ವರ್ಷ ಕನಿಷ್ಠ ಒಂದು ಡಾಟಾ ಬೇಸ್ ಇಲ್ಲ. ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಸ್ಪೋಕ್ಸ್ ಪರ್ಸನ್ ನೋಡಿ, ನಾವ್ ಏನೇ ಸ್ಟೇಟ್ಮೆಂಟ್ ಮಾಡಿದ್ರು ನಮ್ಗೆ ಬ್ಯಾಕ್ಔಟ್ ಆಗಿಲ್ಲ. ರೈಟ್? ನಾನೊಂದು ಪಕ್ಷ ಅಲ್ಲ, ನಾನೊಬ್ಬ MLA ಅಲ್ಲ, ನಾನೊಬ್ಬ MP ಸಹ ಅಲ್ಲ, ನಾನೊಬ್ಬ CM ಸಹ ಅಲ್ಲ, ಕನಿಷ್ಠ ಒಂದು ಪಕ್ಷದ ಸ್ಪೋಕ್ಸ್ ಪರ್ಸನ್ ಅಲ್ಲ. ನಾನು ಇವತ್ತು ಏನೇ ಹೇಳಿದ್ರೆ ಅದನ್ನೇ ನಿಂತ್ಕೊಂಡಿದ್ದೀನಿ. ಹೌದು, ಮಾತಿಗೆ ಭದ್ರಾಗಿರ್ತೀರ, ಮತ್ತೆ ವಾಪಸ್ ಹೋಗಲ್ಲ, ಬ್ಯಾಕ್ ಆಗಲ್ಲ ನೀವು ಮಾತಿಂದ. ಅಲ್ಲ, ಆಗ್ಬೇಕು ಅಂದಿದ್ರೆ ಮೊನ್ನೆ ಯಾವ್ದೋ ಒಂದು ಸಣ್ಣ ವಾರೆಂಟ್ ಇಟ್ಕೊಂಡು ಅರೆಸ್ಟ್ ಮಾಡ್ಕೊಂಡ್ ಬಂದು ಗೋವಾದಿಂದ 2 ಕಾರ್ ಖರ್ಚು ಮಾಡಿ. ಇವನೇ ಯಾರೋ ಒಂದು ಕೊಡಗೇಲಿ, ಅವನು ಬೊಮ್ಮಾಯಿ ಶಿಷ್ಯ ಅಂತೆ, ಅವನು ಕೊಡಗೇಲಿ ಇನ್ಸ್ಪೆಕ್ಟ್ರು.
ಅದನ್ನು ಕೇಳೋಣ ಅಂತಿದ್ದೆ ನಾನು, ಏನು ವಿಚಾರಣೆ ಆಯ್ತು ಏನು ಎತ್ತ ಅಂತ. ಅಲ್ಲಿ ಬಂದು ಅರೆಸ್ಟ್ ಮಾಡಕ್ ಬಂದು ಏನಪ್ಪ ಅಂದ್ರೆ ನಡಿಯಪ್ಪ ಬರ್ತೀನಿ ಅಂತಂದ್ರೆ ಹ್ಮ್ ಇದ್ರಲ್ಲಿ ಯಾವ್ದೋ ಅದ್ಯಾವ್ದೋ ಒಂದು ಹಿಂದಿಗೆ ಕರ್ಕೊಂಡ್ಬಿಟ್ಟವ್ರೆ. ನನ್ ಚಾಟ್ ಇಡ್ಕಲ್ಲ ಹ್ಮ್ ಹ್ಮ್ ಎಲ್ಲಿ ಗೋವಾದಲ್ಲಿ ನನ್ನ ವಾರೆಂಟ್ ಆಗಿರೋ ಕಸ್ಟಡಿ ತಗೊಂಡ ಏನಾಗಿದೆ, ಮೊನ್ನೆ ರೇವಣ್ಣನ್ ತಗೊಂಬಂದ್ರಲ್ಲ ಯಾವ್ದೋ ಇನೋವಾ, ಹ್ಮ್ ಅದು ತಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ DCB ಫೋನ್ ಮಾಡು, DCB ಕಾರ್ ಕಳ್ಸಿಕೊಂಡು DCB ಕಾರ್ ಬರ್ತೀನಿ. DCB ಹತ್ರ 2 ಕಾರ್ ಐತೆ, ಹ್ಮ್ ಕಾರ್ ಆಗಿಲ್ಲ DCB ಸಾಹೇಬ್ರು ಕಳ್ಸಕ್ಕಾಗಲ್ಲ ಅಂತ. DCB ಬೆಳಗ್ಗೆ ಇದ್ರೆ ಮಕ್ಕಳಿಗೆ ಹೆಂಡ್ರಿಗೆ ಕ್ಲಬ್ಗೆ ಹೋಗಕ್ಕೆ, ತರಕಾರಿ ತರಕ್ಕೆ, ಕಾಚಾ ತರಕ್ಕೆಲ್ಲ ಕಳಿಸ್ತಾರಲ್ಲ ಹ್ಮ್ ನಮ್ ಕಾರನ್ನ, ಯಾವ್ದೋ ಸರ್ಕಾರದ ಕಾರನ್ನ ಹ್ಮ್ ನಮಗ್ ಬೇರೆ ಕಳ್ಸ್ಬೋದಾಯ್ತಲ್ಲ ಅಲ್ವಾ? ಅಲ್ಲ, ಬಹಳಷ್ಟು ಕಡೆ ಸ್ಕ್ರಾಲ್ ಆಯ್ತು, ತಲೆಮರೆಸ್ಕೊಂಡಿದ್ರು ಅಂತ. ತಲೆಮರೆಸ್ಕೊಂಡಿದ್ರು ನಿಮ್ ಕೆಲ್ಸದ ನಿಮಿತ್ತ ಹೋಗಿದ್ರು ಗೊತ್ತಿಲ್ಲ ನನಗೆ. ಕಡ್ಲಿಕ್ಕೆ ಕರ್ನಾಟಕದಲ್ಲಿ ಕೂತ್ಕೊಂಡು ಹಿಡಿಯಕ್ಕಾಗತ್ತಾ? ಓಕೆ ಓಕೆ. ಗೋವಾ ಇದೆ ಕನ್ಸೈನ್ಮೆಂಟ್. ಆಮೇಲೆ ಅವ್ನು ಯಾರೋ ಒಬ್ಬ ಪಬ್ಲಿಕ್ ಟಿವಿ ರಂಗ ಇಲ್ದ, ರೀಲ್ ರಂಗ ಅಂತ ಅವನ ಹೆಸರು, ಈಗ ಕರ್ಕೊಂಬಂತಾನಪ್ಪ. ನಿನ್ನೆ ನಮ್ಮ ಮನೆ ಅಟ್ಯಾಕ್ ಆಯ್ತು. ಪಬ್ಲಿಕ್ ಟಿವಿ ಮಾತಾಡೋದ್ನಾ, ರೀಲ್ ರಂಗ ಮಾತಾಡೋದ್ನಾ ನೋಡ್ದೆ, ವಿಡಿಯೋ ನೋಡ್ದೆ. ತಲೆ ಮರ್ಸ್ಕೊಂಡಿದ್ದಂತ ಅಲ್ಲ, ಇಲ್ಲ ತಲೆ ಮರ್ಸ್ಕೊಂಡಲ್ಲ, ಏನೋ ವೆರಿ ಪರ್ಟಿಕ್ಯುಲರ್ ಹೇಳ್ದ, ನೆನಪಿಲ್ಲ ನನಗೆ. ಪರ್ಟಿಕ್ಯುಲರ್ ವರ್ಡ್ ಹೇಳ್ದ ಅವನು. ತುಂಬಾ ಚೆನ್ನಾಗಿ ಹೇಳ್ದ ರಂಗ, ರೀಲ್ ರಂಗ ಅಂತ ಅವನ ಹೆಸರು. ಒಂದು ಸಮಯದಲ್ಲಿ ಇದೇ ರೀಲ್ ರಂಗ ಪಬ್ಲಿಕ್ ಟಿವಿ ಓಪನ್ ಮಾಡಿದಾಗ ಲೈವ್ ಬಾಯ್ ಸೋಪ 5 ರೂಪಾಯಿ ರಿಪೋರ್ಟ್ ಅವ್ರಿಗೆ 5 ಪೀಸ್ ಕಟ್ ಮಾಡಿ ಬಡ ಬ್ರಾಹ್ಮಣನ ಪಬ್ಲಿಕ್ ಟಿವಿನ ಅಮ್ಮ ಇದನ್ನ 5 ಪೀಸು ಚಿನ್ನ ಬಳಸಿ ಅಂತ ಹೇಳುವಂತ ರಂಗ ಒಂದು ಸಮಯದಲ್ಲಿ ಕ್ರೈಮ್ ರಿಪೋರ್ಟರ್ ಚಪ್ಪಲಿ, ಅಭಾಯ್ ಚಪ್ಪಲಿ ರೀಲ್ ರಂಗ ಇವತ್ತು ಬೆಂಚ್ ಕಾರ ಟ್ರಾನ್ಸ್ಫಾರ್ಮೇಶನ್ ಸಮಾಜದಾಗಿಲ್ಲ. ಅವನ್ ರಾತ್ರಿ ಹೊತ್ತು ಬಿಡೋ ರೀಲಿಂದ ಸಮಾಜ ಟ್ರಾನ್ಸ್ಫಾರ್ಮೇಶನ್ ಆಗಿಲ್ಲ, ರಂಗನ ಬದಲಾವಣೆ ಆಗಿದೆ. ರೀಲ್ ರಂಗ ಹೋಗಿ ಬೆಂಚ್ ರಂಗ ಆಗಿದ್ದಾನೆ. ಕ್ಷಮೆ ಇರ್ಲಿ. ಅಲ್ಲ ಇರ್ಲಿ ಹೌದು. ಈಗ ಕೆಲವೊಂದು ಮಾಧ್ಯಮಗಳು ಕೂಡ ಮಾರಾಟ ಆಗಿದ್ದಾವೆ. ನಾನು ಪರ್ಟಿಕ್ಯುಲರ್ ಇವ್ರ ಮೇಲೆ ಆರೋಪ ಮಾಡೋ ಹಕ್ಕು ನನಗೂ ಇಲ್ಲ. ಅದು ನನ್ನ ಸದ್ಯದ ಪ್ರಸ್ತುತ ಇದು ವಿಷಯನೂ ಅಲ್ಲ. ಬಟ್ ಆದ್ರೆ ಲಾಯರ್ ಜಗದೀಶ್ ಅವರು ಎಷ್ಟು ಆಸ್ತಿ ಮಾಡಿದ್ದಾರೆ ಅನ್ನೋ ಕುತೂಹಲ ಸಹಜವಾಗಿ ಬಹಳ ಜನಕ್ಕಿದೆ. ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿ ಬಹಳಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ. 1,000 ಕೋಟಿ ಮಾಡ್ತೀವ್ರಿ, ಬ್ಲಾಕ್ ಮೇಲ್ ಮಾಡಿದೀವಿ ಅಂತಂದ್ರೆ ಒಂದು ರೆಕಾರ್ಡ್ ತಗೊಂಡ್ ತೋರಿಸ್ಲಿ. 1,000 ಕೋಟಿ ಮಾಡಿದೀವಿ, ಯಾಕೆ ಮಾಡ್ಬಾರ್ದು? ಕುಮಾರಸ್ವಾಮಿ ಒಬ್ಬ ಆರ್ಡಿನರಿ ಡಿಪ್ಲೊಮಾ ಮಾಡಿದ ಕುಮಾರಸ್ವಾಮಿ ಏನೋ ದೇವೇಗೌಡರು ಮಾಡೋ ಕುಮಾರಸ್ವಾಮಿ ಡಿಕ್ಲರೇಷನ್ 1,000 ಕೋಟಿ ಕೊಟ್ಟವ್ರೆ. ರೀಲ್ ಹೊತ್ತು ಮಾಡಿದಂತೆ ಕುಮಾರಸ್ವಾಮಿ. ಅವ್ರಿಗಿಂತ ಚೆನ್ನಾಗಿ ವೀರಸ್ವಾಮಿ ಮಗ ರವಿಚಂದ್ರನ್ ಸಿಕ್ಕಾಪಟ್ಟೆ ರೀಲ್ ಹೊತ್ತವನೆ, ಸಾಲದಲ್ಲವನೆ. ಕುಮಾರಸ್ವಾಮಿ 1,000 ಕೋಟಿ ಡಿಕ್ಲೇರ್ ಮಾಡ್ಬೇಕಾರೆ ಫ್ಯಾಮಿಲಿ. ನಾವು ಇದೇ ಕೆಂಪೇಗೌಡರ ವಂಶದವರು, ಜಮೀನ್ದಾರರು. ಯಾಕೆ ನಾವ್ಯಾಕೆ ತೋರಿಸಬಾರ್ದು? ನಮ್ದಿದೆ. ನಾವ್ ಯಾವ್ದೋ CM ಪೋಸ್ಟ್ಗೆ, ಮಿನಿಸ್ಟರ್ ಪೋಸ್ಟ್ಗೆ ಬಂದು ಸಂಪಾದನೆ ಮಾಡಿದ್ದಲ್ಲ. ನಾನು ಇದುವರೆಗೂ ರಾಜಕೀಯದಲ್ಲಿ ಎಲ್ಲೂ ಬಂದಿಲ್ಲ ಅಂತ ಪಬ್ಲಿಕ್ ಪೋಸ್ಟ್ ಬಂದು ಸಂಪಾದನೆ ಮಾಡಿದ್ರೆ ಬ್ಲೇಮ್ ಮಾಡಿ. ಈಗ ಯಾರು ಜಾರಕಿಹೊಳಿ ಬ್ಲಾಕ್ ಮೇಲ್ ಮಾಡಿದ್ದೀರಾ? ಜಾರಕಿಹೊಳಿ ಎಷ್ಟು ಕೋಟಿ ಕೊಟ್ಟದ ಹೇಳ್ತೀರ? ಜಾರಕಿಹೊಳಿ ಕೇಳಿ ಹೋಗಿ ರಮೇಶ್ ಹಿಡಿದೆ, ರಮೇಶ್ ಜಾರಕಿಹೊಳಿಗೆ ಎಷ್ಟು ಕೊಟ್ಟದ ಕೇಳ್ರಿ. ಯಾರಿಗೆ? ನಿಮ್ಗ? ಅಥವಾ ರವಿ ಡಿ ಚಂದ್ರನ್ ಅವ್ರನ್ನ ಎಕ್ಸ್ಪೋಸ್ ಮಾಡಿದೆ, ರವಿ ಡಿ ಚಂದ್ರನ್ ಅವ್ರು ಎಷ್ಟು ಕೋಟಿ ಕೊಟ್ಟರು ಕೇಳ್ರಿ. ADGP ಅಮೃತ್ ಪಾಲ್ ಅರೆಸ್ಟ್ ಮಾಡಿದ್ರೆ ಎಷ್ಟು ಕೋಟಿ ಕೊಟ್ಟರು ಕೇಳ್ರಿ. ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರ ಅಥವಾ ಕೇಳಿ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ರ? ಗೊತ್ತಾಗ್ಲಿಲ್ಲ ಏನೋ ಬ್ಲಾಕ್ ಮೇಲ್ ಅಂತಲ್ಲ, ಯಾರೋ ಬ್ಲಾಕ್ ಮೇಲ್ ಮಾಡಿದೀನಿ. ಹೇಳ್ಬೇಕಲ್ಲ ಅವರು. ಇನ್ನೊಂದು ಆಘಾತಕಾರಿಯಾದಂತ ಸುದ್ದಿ ಹೇಳಿದ್ರು, ಯಾರೋ IPS ಅಧಿಕಾರಿ ಜೊತೆ ಮಾಜಿ CM ಅವ್ರದ್ದು. ಅದೇನ್ ಗೊತ್ತಾಗ್ಲಿಲ್ಲ. 100% ಇದೆ. ಆ ಅಮ್ಮಂಗೆ ಗಂಡ ಇಲ್ಲ, ತುಂಬಾ ಕ್ಲೋಸ್. ಈಗ ಸದ್ಯಕ್ಕೆ ಒಬ್ಬ SP ಆಗಿ ಪೋಸ್ಟ್ ಆಗಿದ್ದಾರೆ. ಎಲ್ಲಿ ಅಂತ ಕೇಳ್ಬಿಡಿ ದಯವಿಟ್ಟು. ಇಲ್ಲ ಓಕೆ ಹೇಳಿ. ಒಟ್ನಲ್ಲಿ ನಿಮ್ಮ ಉದ್ದೇಶ ಕರ್ನಾಟಕ ಸ್ವಚ್ಛ ಆಗ್ಬೇಕು. ಇಲ್ಲ ಸರ್, ಇನ್ಯಾವ್ಬಿಟ್ಟಿದೆ ಗೊತ್ತಾಗ್ಲಿ. ಒಬ್ಬ MLA, MP, ಒಬ್ಬ ಗ್ರಾಮ ಪಂಚಾಯತಿ, ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬಿಟ್ರೆ ಇವ್ರು VIP-ಗಳು. ಈ ಹಲಕಾಟಗಳನ್ನ ಯಾರು ಪ್ರಶ್ನೆ ಮಾಡಬಾರ್ದು. ಒಬ್ಬ ಪೊಲೀಸ್ ಅವನು ಪ್ರಶ್ನೆ, ಒಬ್ಬ IPS ಅವನು ಪ್ರಶ್ನೆ ಮಾಡಬಾರ್ದು. ಸುಳ್ಳು ಕೇಸ್ ಹಾಕೋದಂತೆ, ಅವ್ರಿಗೆ ಗೈಡ ಮಾಡೋದಂತೆ. ನಿನ್ನೆನೆ ನೋಡಿದ್ರಲ್ಲ, 25 ಜನ ಗೂಂಡಾ ಬಂದಿದ್ರು ನನ್ನ ಹತ್ರ. ನಾನು ಏನಂದ್ರೆ ಗೋವಾ ಇಂದ ಹೇಳಿದ್ರೆ ಕರ್ಕೊಂಡ್ಬಿಟ್ರಿ, ಇಲ್ಲ 25 ಜನ ಗನ್ಮನ್ ಅವ್ರ ನನ್ನ ಗೋವಾದಲ್ಲಿ
ಹ್ಮ್. ಐ ಆಮ್ ಆಲ್ಸೋ ನಾನು ಮಲ್ಟಿ ಟ್ಯಾಲೆಂಟೆಡ್ ಮಲ್ಟಿ ಬಿಸ್ನೆಸ್ ಮ್ಯಾನ್ ನಾನು ಹ್ಮ್. 2 ವರ್ಷ ಆಯ್ತು ನಾವು ಪ್ರಾಕ್ಟೀಸ್ ಬಿಟ್ಟು, ಯಾಕಂದ್ರೆ ಈ ಅಡ್ವೊಕೇಟ್ ಪ್ರಾಕ್ಟೀಸ್ ಸ್ಟಾಪ್ ಮಾಡ್ಬಿಡ್ವಿ. ಏನಕ್ಕೆ ಅಂತಂದ್ರೆ ಈಗ ನೋಡಿದ್ರಲ್ಲ, ನಾವೊಬ್ಬ ನ್ಯಾಯವಾದಿಗೆ ಮಗನ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನು ಹೇಳಿದೆ, ಒಬ್ಬ ನ್ಯಾಯಾಲಯದಲ್ಲಿ ಒಬ್ಬ ನ್ಯಾಯವಾದಿಗೆ ಮಗನ ಅಟ್ಯಾಕ್ ಮಾಡಿದ್ರೆ ನನಗೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆನ ಹೊಟ್ಟೋಯ್ತು. ಐ ಸ್ಟಾಪ್ ಪ್ರಾಕ್ಟೀಸಿಂಗ್ ಇನ್ ಕೋರ್ಟ್ಸ್. ಹ್ಮ್ 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 ಅಲ್ಲ, ಈಗ ನಿಮ್ಮ ಮನೆ ಮೇಲೆ ನಿನ್ನೆ ದಾಳಿ ಮಾಡಿಸಿದ್ ಯಾರು ಅಂತ ನೀವು ಸದ್ಯ ಯಾರ ಮೇಲಾದ್ರೂ ಆರೋಪ ಇದೆಯಾ? ಅಲ್ಲ, ಶೋಭಾ ನೋಡಿ ಫೋಟೋ ಹಾಕಿದ್ವಿ ನೋಡಿ, ಹ್ಮ್ ಹ್ಮ್. ಶೋಭಾ ಕರಂದ್ಲಾಜೆ ಜೊತೆ ಇದೆ ಫೋಟೋ. ಓ ಹೋ ಹೋ ಹೋ. ಅವನು ಡ್ರಗ್ ಡೀಲರ್ ಅಂತೆ, ಹಾ. ಪೊಲೀಸರ ಜೊತೆನೂ ಫೋಟೋ ಇದೆ, ಹಾಕಿದ್ವಿ ನೋಡಿ ಈಗ. ಹ್ಮ್ 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 ಅಲ್ಲ, ಡ್ರಗ್ ಡೀಲರ್ಗಳು ಬಿಜೆಪಿ ಮೆಂಬರ್ಗಳು, ಅಧ್ಯಕ್ಷಗಳು, ಹ್ಮ್. ಅದೇ ಡ್ರಗ್ ಡೀಲರ್ ಶೋಭಾನ್ ಗೆಲ್ಲಿಸ್ತಾರೆ. ಆಮೇಲೆ ಯಾವ್ದೋ TND ಮಾಡ್ತಾ ಇದ್ದಂತ ಶೋಭಾ ಯಡಿಯೂರಪ್ಪನ ಜೊತೆ ಬಂದು ರಾಜಕೀಯ ಗುಡಿಸ್ಕೊಂಡು MLA ಆಗ್ತಾಳೆ, ಮಿನಿಸ್ಟರ್ ಆಗ್ತಾಳೆ, ಆಮೇಲೆ MP ಆಗ್ತಾಳೆ. ಆಮೇಲೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರ ಉಗಿಸ್ಕೊಂಡು ಬೆಂಗಳೂರು ನಾರ್ತ್ ಬರ್ತಾಳೆ. ಅಂತವಳಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ. ಈ ಬೆಂಗಳೂರು ನಾರ್ತಿನ ಯೂಸ್ಲೆಸ್ ಮತದಾರರು ಆಕೆನ ಗೆಲ್ಲಿಸ್ತಾರೆ. ಎಂತ ನಾಚಿಕೆಗೇಡಿನ ಸಂಗತಿ. ಹ್ಮ್. ಆಕೆ ಬೊಮ್ಮಾಯಿ ಬಗ್ಗೆ ಮಾತಾಡಿದಕ್ಕೆ ಗೂಂಡಾಗಳನ್ನ ಕಳಿಸ್ತಾಳೆ. ಹ್ಮ್ ಫೋಟೋ ಹಾಕಿದೀನಿ ನೋಡಿ, ನಾನೇ ಹೇಳ್ತಲ್ಲ, ಫೋಟೋ ಹೇಳ್ತಾ ಇದೆ. ಹ್ಮ್ 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 ಬಟ್ ಇಲ್ಲದೆ ಇರೋ ಉಸಾಬರಿ ಯಾಕೆ ಅಂತ ಆ ಥರದ್ದೇನು ನಿಮಗೆ ಈ ಥರದ್ದೆಲ್ಲ ಮಾತುಗಳು ಕೇಳಿದಾಗ ಮನಸ್ಸಿಗೆ ನೋವಾಗುತ್ತಾ? ಬಹಳಷ್ಟು ನಾನು ಬಹಳ ನಿಷ್ಪಕ್ಷಪಾತವಾಗಿ ಅಥವಾ ಈ ರೀತಿಯಾದಂಥ ಭ್ರಷ್ಟರನ್ನ ಹೊರಗೆಳಿಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀನಿ, ಜನರು ಈ ರೀತಿಯ ಕಮೆಂಟ್ಸ್ಗಳನ್ನು ಮಾಡ್ತಾರದ, ಆ ಥರದ್ದೇನೋ ನೋವಿದೆಯಾ ನಿಮ್ಗೆ? 100% ಜನರಿಗೆ ನಮ್ಮನ್ನ ಪರೀಕ್ಷೆ ಮಾಡುವಂತ ಅಧಿಕಾರ ಇದೆ. ನನ್ನನ್ನು ಯಾರಾದ್ರೂ 420 ಅಂತಂದ್ರೆ ನನಗೆ ನೋವು ಆಗಲ್ಲ, ಬೇಜಾರಾಗತ್ತೆ. ಪಾಪ ಚಾಕ್ಲೇಟ್ ಹೇಳ್ಬೋದಾಗಿದ್ದಲ್ಲ ಬ್ರದರ್ಗಳು, ಯಾಕೆ ತಗ್ತಾ ಇರ್ತಾ ಇಲ್ಲ? ಈ ತರ ಗಾಳಿನಲ್ಲಿ ಗುಂಡಾಡ್ಸಿದ್ರೆ ಪಾಪ ಅವರು ಒಂದು ಅಮಾಯಕರು ಅಂತ ಗೊತ್ತಾಗತ್ತೆ. ಪಾಪ ಅಂದ್ರೆ ಬೇಜಾರಾಗತ್ತೆ, ಯಾಕಂದ್ರೆ ಬಿಜೆಪಿ ಫಾಲೋವರ್ಸ್ ಇದ್ದಾರೆ ಅವರು. ಏನಂದ್ರೆ ಒಬ್ಬ ex-CM ಬಗ್ಗೆ ಈ ತರ ಮಾತಾಡ್ಬಿಟ್ಟಾರೆ, ಬೇಜಾರಾಗತ್ತೆ. ಚಾಕ್ಲೇಟ್ ಮಾತಾಡಿ. ಕಾಂಗ್ರೆಸ್ ಆಡಳಿತಾಧಿಕಾರಾವಧಿಯ ಹಿಂದಿನ ಸರ್ಕಾರದ ಬಗ್ಗೆ ಹೇಳೋದಾದ್ರೆ, ನನಗೆ ಬಿಜೆಪಿ ಸರ್ಕಾರದಲ್ಲಿ ಇದೇ ಬಸವರಾಜ ಬೊಮ್ಮಾಯಿ ಅವರು ಅಡ್ಮಿನಿಸ್ಟ್ರೇಟರ್ ಆಗಿದ್ರು, ಅವ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಬಗ್ಗೆ ಏನ್ ಅಭಿಪ್ರಾಯ ಇದೆ ನಿಮಗೆ? ಅವ್ರ ಆಡಳಿತದ ಬಗ್ಗೆ ಅವ್ರ ತೃಪ್ತಿ ತಂದಿದೆಯಾ? ಅವರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒನ್ ಆಫ್ ದ ಯೂಸ್ಲೆಸ್ ಫೆಲೋ ಬಸವರಾಜ ಬೊಮ್ಮಾಯಿ.